ನಮಸ್ಕಾರ ಸ್ನೇಹಿತರೆ. ಒಂದು ನದಿಯ ಮಧ್ಯೆ ಸಾವಿರಾರು ಶಿವಲಿಂಗಗಳು, ಪ್ರತಿಯೊಂದು ಲಿಂಗದ ಮುಂದೆ ನಂದಿ. ವರ್ಷ ಪೂರ್ತಿ ಪ್ರಕೃತಿಗೆ ಜಲಾಭಿಷೇಕ ಮಾಡುವ ಅಪರೂಪದ ಶಿವಕ್ಷೇತ್ರ. ಈ ಅದ್ಭುತ ಸ್ಥಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಮೀಪದ ಸಹಸ್ರಲಿಂಗ. ಬಹಳ ಹಿಂದಿನ ಕಾಲದಲ್ಲಿ ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳ ಮಧ್ಯೆ ಶಾಲ್ಮಲಾ ನದಿ ಹರಿಯುತ್ತಿತ್ತು. ನದಿಯ ತೀರದಲ್ಲಿ ಅನೇಕ ಋಷಿ ಮುನಿಗಳು ಆಶ್ರಮಗಳನ್ನು ನಿರ್ಮಿಸಿಕೊಂಡು ಶಿವನ ಆರಾಧನೆಯಲ್ಲಿ ನಿರತರಾಗಿದ್ದರು. ಪ್ರತಿದಿನ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಹೂವು, ಬಿಲ್ವಪತ್ರೆ ಮತ್ತು ನದಿ ನೀರಿನಿಂದ ಪೂಜೆ ಸಲ್ಲಿಸುತ್ತಿದ್ದರು. ಇಡೀ ಪ್ರದೇಶ ಓಂ ನಮಃ ಶಿವಾಯ ಎಂಬ ಮಂತ್ರಘೋಷದಿಂದ ಮೊಳಗುತ್ತಿತ್ತು. ಒಂದು ವರ್ಷ ಭೀಕರ ಬರಗಾಲ ಉಂಟಾಯಿತು. ಮೋಡಗಳು ಮಳೆಯನ್ನೇ ಮರೆತವು, ನದಿಗಳು ಬತ್ತಿದವು, ಕಾಡುಗಳು ಒಣಗಿದವು, ಪ್ರಾಣಿಗಳು ನೀರಿಗಾಗಿ ಅಲೆದಾಡತೊಡಗಿದವು. ಜನರು ಆಹಾರ ಮತ್ತು ನೀರಿಲ್ಲದೆ ಸಂಕಷ್ಟ ಅನುಭವಿಸಿದರು. ಋಷಿಗಳು ಶಿವನ ಕೃಪೆಯೇ ಈ ಭೂಮಿಯನ್ನು ರಕ್ಷಿಸಬಲ್ಲದು ಎಂದು ನಂಬಿದರು. ಋಷಿಗಳು ಶಾಲ್ಮಲಾ ನದಿಯ ಮಧ್ಯೆ ಕುಳಿತು ಮಹಾತಪಸ್ಸನ್ನು ಆರಂಭಿಸಿದರು. ಹಗಲು ರಾತ್ರಿ ಓಂ ನಮಃ ಶಿವಾಯ ಜಪ ಮುಂದುವರೆಯಿತು. ದೇವಲೋಕವೇ ಅವರ ಭಕ್ತಿಯನ್ನು ನೋಡಿ ಆಶ್ಚರ್ಯಚಕಿತವಾಯಿತು. ಆದರೆ ಒಂದು ದಿನ ಭೂಮಿ ನಡುಗಿತು, ಆಕಾಶದಲ್ಲಿ ಮಿಂಚು ಹೊಳೆಯಿತು, ಡಮರುಗದ ನಾದ ಮೊಳಗಿತು. ದಿವ್ಯ ಜ್ಯೋತಿಯ ಮಧ್ಯೆ ಪರಶಿವನು ಪ್ರತ್ಯಕ್ಷನಾದನು. ಜಟೆಯಲ್ಲಿ ಗಂಗೆ ಹರಿಯುತ್ತಿತ್ತು, ಹಣೆಯ ಮೇಲೆ ಚಂದ್ರಕಲೆ ಪ್ರಕಾಶಿಸುತ್ತಿತ್ತು, ಕೈಯಲ್ಲಿ ತ್ರಿಶೂಲ ಮತ್ತು ಡಮರುಗವು ಕಂಗೊಳಿಸುತ್ತಿತ್ತು. ಋಷಿಗಳು ಭಕ್ತಿಯಿಂದ ಶಿವನ ಪಾದಗಳಿಗೆ ನಮಸ್ಕರಿಸಿದರು. ಆಗ ಶಿವನು, ನಿಮ್ಮ ಭಕ್ತಿ ನನಗೆ ಅತ್ಯಂತ ಪ್ರಿಯವಾಗಿದೆ. ಈ ನದಿಯಲ್ಲಿ ನನ್ನ ದಿವ್ಯ ಸಾನ್ನಿಧ್ಯ ಸದಾಕಾಲ ಇರುತ್ತದೆ. ಈ ಬಂಡೆಗಳ ಮೇಲೆ ಪ್ರತಿಷ್ಠಾಪಿಸಲ್ಪಡುವ ಪ್ರತಿಯೊಂದು ಶಿವಲಿಂಗವು ನನ್ನ ಸ್ವರೂಪದೇ ಆಗಿರುತ್ತದೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ನನ್ನ ಕೃಪೆ ಸದಾಕಾಲ ದೊರೆಯುತ್ತದೆ. ಶಿವನು ಆಶೀರ್ವಾದ ನೀಡಿದ ತಕ್ಷಣ ದಿವ್ಯ ಬೆಳಕು ನದಿಯಲ್ಲೆಲ್ಲ ಹರಡಿತು. ನದಿಯ ಬಂಡೆಗಳ ಮೇಲೆ ಸಾವಿರಾರು ಶಿವಲಿಂಗಗಳು ಪ್ರಕಾಶಿಸಿದವು. ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದರು. ಅನೇಕ ವರ್ಷಗಳ ನಂತರ ಕೆಳದಿ ಸಾಮ್ರಾಜ್ಯದ ಪರಾಕ್ರಮಿ ರಾಜ ಸದಾಶಿವನಾಯಕನು ಈ ಕ್ಷೇತ್ರಕ್ಕೆ ಬಂದನು. ಅವನು ಶಿವನ ಪರಮ ಭಕ್ತನಾಗಿದ್ದನು. ಈ ಪವಿತ್ರ ಸ್ಥಳದ ಮಹಿಮೆಯನ್ನು ಕಂಡು ಭಾವುಕನಾದನು. ಈ ಕ್ಷೇತ್ರ ವೈಭವ ಯುಗಾಂತರಗಳವರೆಗೆ ಉಳಿಯಬೇಕು ಎಂದು ಸಂಕಲ್ಪ ಮಾಡಿದನು. ರಾಜ ಸದಾಶಿವನಾಯಕನು ಅಲ್ಲಿನ ಶಿಲ್ಪಿಗಳಿಗೆ ಶಿವನ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕೆಂದು ಆದೇಶ ಹೊರಡಿಸಿದನು. ರಾಜನ ಆದೇಶದಂತೆ ನೂರಾರು ಶಿಲ್ಪಿಗಳು ಶಾಲ್ಮಲಾ ನದಿಯ ಬಂಡೆಗಳ ಮೇಲೆ ಶಿವಲಿಂಗಗಳನ್ನು ಕೆತ್ತಲು ಆರಂಭಿಸಿದರು. ಪ್ರತಿಯೊಂದು ಶಿವಲಿಂಗದ ಎದುರು ನಂದಿಯನ್ನು ಕೆತ್ತಲಾಯಿತು. ತಿಂಗಳುಗಳ ಕಾಲ ಹಗಲು ರಾತ್ರಿ ಎನ್ನದೆ ಕೆಲಸವನ್ನು ಮುಂದುವರೆಸಿದರು. ಕೊನೆಗೆ ನದಿಯ ಬಂಡೆಗಳೆಲ್ಲ ಸಾವಿರಾರು ಶಿವಲಿಂಗಗಳಿಂದ ಕಂಗೊಳಿಸಿದವು. ಅಂದಿನಿಂದ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ, ಸಾವಿರಾರು ಶಿವಲಿಂಗಗಳನ್ನು ಹೊಂದಿರುವ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಪ್ರಸಿದ್ಧವಾಯಿತು ಎಂದು ಹೇಳಲಾಗುತ್ತದೆ. ಮಳೆಗಾಲ ಬಂತೆಂದರೆ ಸಾಕು, ಶಾಲ್ಮಲಾ ನದಿಯು ನೀರು ತುಂಬಿ ಹರಿಯುತ್ತದೆ. ಪ್ರತಿಯೊಂದು ಶಿವಲಿಂಗದ ಮೇಲೂ ಸ್ವಾಭಾವಿಕವಾಗಿ ಜಲಾಭಿಷೇಕವು ನಡೆಯುತ್ತದೆ. ಪ್ರಕೃತಿಯೇ ಶಿವನಿಗೆ ಪೂಜೆಯನ್ನು ಸಲ್ಲಿಸುತ್ತಿರುವ ಈ ಅದ್ಭುತ ದೃಶ್ಯವನ್ನು ಕಂಡು ಭಕ್ತರು ಆನಂದ ಬಾಷ್ಪವನ್ನು ಸುರಿಸಿದರು. ಭಕ್ತರ ನಂಬಿಕೆಯಂತೆ ಇಲ್ಲಿ ಒಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದರೂ 1000 ಶಿವಲಿಂಗಗಳಿಗೆ ಪೂಜೆ ಸಲ್ಲಿಸಿದಷ್ಟೇ ಪುಣ್ಯ ದೊರೆಯುತ್ತದೆ. ಆರೋಗ್ಯ, ಸಂತಾನ, ಐಶ್ವರ್ಯ, ಮನಃಶಾಂತಿ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಇಂದಿಗೂ ಮಳೆಗಾಲದಲ್ಲಿ ಸಹಸ್ರಲಿಂಗದ ಸೌಂದರ್ಯ ವರ್ಣಿಸಲಾಗದು. ಹರಿಯುವ ನೀರು, ಹಸಿರು ಕಾಡು, ಬಂಡೆಗಳ ಮೇಲಿನ ಸಾವಿರಾರು ಶಿವಲಿಂಗಗಳು ಮತ್ತು ನಂದಿಗಳು ಇವೆಲ್ಲ ಸೇರಿ ಇದು ಭೂಲೋಕದ ಕೈಲಾಸದಂತೆ ಕಾಣಿಸುತ್ತದೆ. ಮಹಾಶಿವರಾತ್ರಿ ಎಂದು 1000 ಭಕ್ತರು ಇಲ್ಲಿ ಬಂದು ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ.